ಸ್ನೇಹಿತರೆ, ಜಿ ಕನ್ನಡದಲ್ಲಿ ಪ್ರಸಾರವಾಗ್ತಾ ಇರುವಂತಹ ಸಾಕಷ್ಟು ಧಾರಾವಾಹಿಗಳಲ್ಲಿ ಸೀತಾರಾಮ ಧಾರಾವಾಹಿ ಕೂಡ ಪ್ರೇಕ್ಷಕರ ಅಚ್ಚುಮೆಚ್ಚಿನ ಧಾರಾವಾಹಿಗಳಲ್ಲಿ ಒಂದು. ಈ ಒಂದು ಧಾರಾವಾಹಿಯ ಪಾತ್ರಗಳನ್ನ ಜನ ತುಂಬಾನೇ ಇಷ್ಟಪಟ್ಟಿದ್ದಾರೆ. ಸಿಹಿ ಆಗಿರಬಹುದು, ಸೀತಾರಾಮ, ಇವೆಲ್ಲ ಪಾತ್ರಗಳು ಕೂಡ ಜನರಿಗೆ ಹತ್ತಿರವಾದಂತಹ ಕ್ಯಾರೆಕ್ಟರ್ಗಳು. ಇವತ್ತು ನಿಮಗೆ ಸೀತಾರಾಮ ಧಾರಾವಾಹಿಯ ಅಶೋಕ್ ಪಾತ್ರದ ಬಗ್ಗೆ ಸಾಕಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಹೇಳ್ತೀವಿ. ಅಶೋಕ್ ಅವರ ನಿಜವಾದ ಹೆಸರೇನು, ಇವರ ಪತ್ನಿ ಯಾರು, ಸೊ ಇವರು ಕೇವಲ ನಟರಲ್ಲ, ಈತನ ಒಂದು ಕಲೆಯನ್ನ ಕೇಳಿದ್ರೆ ನಿಜಕ್ಕೂ ನೀವು ಶಾಕ್ ಆಗ್ತೀರಾ. ಜೊತೆಗೆ ಇವರ ಬೆಸ್ಟ್ ಫ್ರೆಂಡ್ ಹೆಸರು ಕೇಳಿದ್ರೆ ನೀವು ಮತ್ತೊಮ್ಮೆ ಶಾಕ್ ಆಗ್ತೀರಾ. ಹೌದು, ಇವತ್ತು ಅಶೋಕ್ ಅವರ ಒಂದಷ್ಟು ವಿಚಾರಗಳನ್ನ ಹೇಳ್ತೀವಿ. ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಜೊತೆಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಕನ್ನಡ ಕಿರುತೆರೆಯಲ್ಲಿ ಇದೀಗ ಆದಂತಹ ಬದಲಾವಣೆಗಳಿಂದ 10 ಹೊಸ ಸೀರಿಯಲ್ಗಳು ಶುರುವಾಗಿದೆ. ಅಂದ್ರೆ ಒಂದು ಹೊಸ ವರ್ಷ ಶುರುವಾಯಿತು ಅಂತ ಅಂದ್ರೆ ಸಾಕಷ್ಟು ಧಾರಾವಾಹಿಗಳು ಬರ್ತಾನೆ ಇರುತ್ತೆ. ಸೊ ಕನ್ನಡ ಕಿರುತೆರೆಯಲ್ಲಿ ಹೊಸ ಸೀರಿಯಲ್ಗಳು ಆರಂಭ ಆಗಿದ್ದು, ಜನರು, ಪ್ರೇಕ್ಷಕರು, ಕಿರುತೆರೆ ಪ್ರಿಯರು ಹೊಸ ಕತೆಗಳಿಗೆ, ಕಥಾ ಹಂದರಕ್ಕೆ ಫಿದಾ ಆಗ್ತಾ ಇರೋದನ್ನ ನಾವು ದಿನನಿತ್ಯ ನೋಡ್ತಾನೆ ಇದ್ದೀವಿ. ಈ ಒಂದು ಧಾರಾವಾಹಿಯನ್ನ ಜನ ಇಷ್ಟಪಟ್ಟು ನೋಡ್ತಾ ಇದ್ರೆ, ಯಾವುದೋ ಒಂದು ಧಾರಾವಾಹಿಯನ್ನ, ಹೊಸ ಧಾರಾವಾಹಿ, ಒಂದು ಧಾರಾವಾಹಿನ ಜನ ಇಷ್ಟಪಟ್ಟು ನೋಡ್ತಾ ಇದ್ದಾರೆ ಅಂತಂದ್ರೆ, ಯಾವುದೋ ಒಂದು ಹೊಸ ಧಾರಾವಾಹಿ ಬಂತು, ಕತೆ ಚೆನ್ನಾಗಿತ್ತು ಅಂತ ಅಂದ್ರೆ ಜನ ಶಿಫ್ಟ್ ಆಗೋದಂತೂ ಸಹಜ. ಅಂಡ್ ಯಾರಿಗೆ ಯಾವುದು ಹತ್ತಿರ ಆಗುತ್ತೋ ಆ ಒಂದು ಸೀರಿಯಲ್ ಅನ್ನ ನೋಡ್ತಾರೆ ಜನ. ಇಂತಹ ಹೊಸ ಧಾರಾವಾಹಿಗಳಲ್ಲಿ ಸೀತಾರಾಮ ಧಾರಾವಾಹಿ ಕೂಡ ಒಂದು ಅಂತಾನೆ ಹೇಳಬಹುದು. ಅಗ್ನಿ ಸಾಕ್ಷಿ ಖ್ಯಾತಿಯ ವೈಷ್ಣವಿ ಗೌಡ ಅವರು ಇದರ ಒಂದು ಪ್ರಮುಖ ಭೂಮಿಕೆಯಲ್ಲಿದ್ದು, ಪುಟ್ಟಗೌರಿ ಮದುವೆ ಖ್ಯಾತಿಯ ಗಗನ್ ಚಿನ್ನಪ್ಪ ಅವರು ನಾಯಕನಾಗಿ ಕಾಣಿಸ್ಕೊಂಡಿದ್ದಾರೆ. ಸೊ ಇದರ ನೆಚ್ಚಿನ ಆಕರ್ಷಣೆ ಅಂತ ಅಂದ್ರೆ ಪುಟಾಣಿ ಕಲಾವಿದೆ ರೀತು ಸಿಂಗ್ ಅವರು. ಈ ಮೂವರ ಒಂದು ಸ್ಟೋರಿ ಎಲ್ರಿಗೂ ಕೂಡ ಇಷ್ಟ ಆಗಿರುವಂಥದ್ದು. ಇಷ್ಟೆಲ್ಲದರ ಜೊತೆಗೆ ಸೀತಾರಾಮ ಧಾರಾವಾಹಿಯಲ್ಲಿ ನಟ ಅಶೋಕ್ ಶರ್ಮಾ ಅವರದ್ದು ಒಂದು ಪ್ರಮುಖ ಪಾತ್ರ ಅಂತಾನೆ ಹೇಳ್ಬೋದು. ಅಶೋಕ್ ಪಾತ್ರನ ನಿರ್ವಹಿಸ್ತಾ ಇರುವಂತಹ ಒಂದು ನಿಜವಾದ ಹೆಸರು ಅಶೋಕ್ ಶರ್ಮಾ ಸಿಂಗ್. ಈವರೆಗೂ ಹಲವಾರು ಸಿನಿಮಾಗಳಲ್ಲಿ ಕಾಣಿಸ್ಕೊಂಡಿರುವಂತಹ ನಟ ಅಶೋಕ್ ಶರ್ಮಾ ಇದೀಗ ಧಾರಾವಾಹಿಗೆ ಬಂದಿದ್ದು ತಮ್ಮ ನಟನೆಯ ಮೂಲಕ ಅಭಿಮಾನಿಗಳನ್ನ ಸಖತ್ ಖುಷಿ ಪಡಿಸ್ತಾ ಇದ್ದಾರೆ. ಇತ್ತೀಚೆಗಂತೂ ಬಹಳ ವೈರಲ್ ಆಗಿದ್ದಂತಹ ಜಿಂಗಿ ಚಕ್ಕ ಹಾಡನ್ನ ಹಾಡಿದ್ದು ಇವರೇ ಅಂತ ತಿಳಿದ ಮೇಲೆ ಇವರ ಒಂದು ಪಾಪ್ಯುಲಾರಿಟಿ ಹೆಚ್ಚಾಗಿದೆ. ಆ ಒಂದು ಹಾಡನ್ನ ಹಾಡಿದ್ದು ಯಾರು ಅಂತ ಸಾಕಷ್ಟು ಜನ ಹುಡುಕಾಡ್ತಾ ಇದ್ರು. ಅದಾದ ಮೇಲೆ ಅವರ ಹೆಸರು ಒಂದು ರಿವೀಲ್ ಆಗುತ್ತೆ. ಜೊತೆಗೆ ಆ ಒಂದು ಹಾಡನ್ನ ಅವರೇ ಹಾಡಿ ವೈರಲ್ ಕೂಡ ಮಾಡ್ತಾರೆ. ಇದನ್ನ ಆಡಿರುವಂತದ್ದು ನಾನೇ ಅನ್ನುವಂಥದ್ದನ್ನ ಹೇಳ್ತಾರೆ. ಫ್ರೆಂಡ್ಸ್, ಅಷ್ಟೇ ಅಲ್ಲ, ಅಸಲಿಗೆ ರಾಕಿಂಗ್ ಸ್ಟಾರ್ ಯಶ್ ಹಾಗೇನೆ ಅಶೋಕ್ ಶರ್ಮಾ ಅವರು ಖಾಸ ದೋಸ್ತುಗಳು, ಸ್ನೇಹಿತರೆ, ಅಂದ್ರೆ ಬೆಸ್ಟ್ ಫ್ರೆಂಡ್ಗಳು. ಸೊ ಇವರ ಒಂದು ಫ್ರೆಂಡ್ಶಿಪ್ 20 ವರ್ಷಗಳಿಗಿಂತಲೂ ಹೆಚ್ಚಿನದು ಅಂತಾನೆ ಹೇಳ್ಬೋದು. ಸೊ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಅಂತ ಒಂದು ಸೀರಿಯಲ್ ಸಿನಿಮಾ ಗೊತ್ತೇ ಇದೆ. ಈ ಸಿನಿಮಾದಲ್ಲಿ ಇಬ್ರು ಕೂಡ ಭಾವ ಬಾಮೈದುನನ ಅಚ್ಚುಕಟ್ಟಾಗಿ ಮಾಡಿ ಜನರ ಮೆಚ್ಚುಗೆಯನ್ನ ಪಡ್ಕೊಂಡಿದ್ರು. ಅಂದ ಹಾಗೆ ಇವರಿಬ್ರದ್ದು 2 ದಶಕಕ್ಕೂ ಮೀರಿದಂತಹ ಸ್ನೇಹಿತರೆ. ಯಶ್ ಅವರು ನಟಿಸಿರುವಂತಹ ಹಲವಾರು ಸಿನಿಮಾಗಳಲ್ಲಿ ಅಶೋಕ್ ಶರ್ಮಾ ಅವರು ಪಾತ್ರವನ್ನ ಮಾಡಿದ್ದಾರೆ. ಸೊ ಯಶ್ ಎಲ್ಲೇ ಇರ್ಲಿ, ಅಶೋಕ್ ಅವರು ಅಲ್ಲಿ ಇದ್ದೇ ಇರ್ತಾರೆ. ಸೊ ನಟನೆ ಹೊರತಾಗಿ ನೋಡಿದ್ರೆ ಅಶೋಕ್ ಶರ್ಮಾ ಅವರು ಗಾಯಕ ಕೂಡ ಹೌದು. ಸೊ ನಾನು ಅವಾಗ್ಲೇ ಹೇಳ್ದಂಗೆ ಜಿಂಗಿ ಚಕ್ಕ ಹಾಡನ್ನ ಕೂಡ ಇವರೇ ಆಡಿರುವಂತದ್ದು. ಆರಂಭದ ದಿನಗಳಲ್ಲಿ ಆರ್ಕೆಸ್ಟ್ರಾದಲ್ಲಿ ಹಾಡುಗಳನ್ನ ಹಾಡ್ತಾ ಇದ್ದಂತೆ. ಸೊ ಇವರ ಕಲೆಯನ್ನ ನೋಡಿ ಬಹಳಷ್ಟು ಆರ್ಕೆಸ್ಟ್ರಾ ಇವರನ್ನ ಹಾಡು ಹೇಳೋಕೆ ಕಲಾವಿದನನ್ನಾಗಿ ಕರೆಸ್ಕೋತಾ ಇದ್ರಂತೆ. ಸೊ ಎಲೆಕ್ಟ್ರಾನಿಕ್ ಅಂಗಡಿಯಲ್ಲಿ ಇವರು ಕೆಲಸ ಮಾಡ್ತಾ ಇದ್ರು. ಅದಾದ್ಮೇಲೆ ಆರ್ಕೆಸ್ಟ್ರಾಗಳಲ್ಲಿ ಕಲಾವಿದನಾಗಿ ಹಾಡೋದಕ್ಕೆ ಶುರು ಮಾಡ್ತಾರೆ. ಕ್ರಮೇಣ ಒಂದು ಡೈಲಿ ಕ್ರಮೇಣವಾಗಿ ನೋಡ್ತಾ ಹೋದ್ರೆ ಅವರಿಗೆ ಸಿನಿಮಾದಲ್ಲೂ ಕೂಡ ಅವರಿಗೆ ಹಾಡೋದಕ್ಕೆ ಅವಕಾಶ ಸಿಗುತ್ತೆ. ಸೊ ಈಗಾಗಲೇ ಇವರು ಹಲವಾರು ಸಿನಿಮಾಗಳಿಗೆ ಹಾಡನ್ನ ಹಾಡಿದ್ದಾರೆ. ಇದರಲ್ಲಿ ಇತ್ತೀಚೆಗಂತೂ ಬಹಳನೇ ವೈರಲ್ ಆಗಿ ಜನ ಇಷ್ಟಪಟ್ಟು ಜನರನ್ನ ಮರಳು ಮಾಡಿದ ಹಾಡು ಅಂತ ಅಂದ್ರೆ ಅದು ಜಿಂಗಿ ಚಕ್ಕ. ಸೊ ಇದರಲ್ಲಿ ಹರ್ಷಿಕಾ ಪೊಣಚ ನಟನೆ ಮಾಡಿದ್ದಾರೆ. ಇದರ ವಾಯ್ಸ್ ಹಾಗೆ ಬೇರೆ ಒಂದು ಏನೇ ಇದ್ರೂ ಕೂಡ
ಅವರಿಗೆ ಆಂಕರಿಂಗ್ ಮಾಡೋದಕ್ಕೆ ಒಂದು ಚಾನ್ಸ್ ಅಂದ್ರೆ ಇವರ ಒಂದು ಹಾವ ಭಾವ ಆಗಿರ್ಬೋದು, ಇವರು ಯಾವ ರೀತಿಯಾಗಿ ವಾಯ್ಸ್ ಅನ್ನ ಮಾಡ್ಯುಲೇಷನ್ ಮಾಡ್ತಾರೆ, ಇವೆಲ್ಲವನ್ನ ನೋಡಿ ಇವರಿಗೆ ನಿರೂಪಣೆ ಮಾಡೋದಕ್ಕೂ ಕೂಡ ಜನ ಹೇಳ್ತಾರಂತೆ. ಸೊ ನಿಧಾನಕ್ಕೆ ಆಂಕರಿಂಗ್ ಅನ್ನ ಕೈಗೆತ್ತಿಕೊಂಡಂತಹ ಅಶೋಕ್ ಶರ್ಮಾ ಹಲವಾರು ಕಾರ್ಯಕ್ರಮಗಳಲ್ಲಿ ಆಂಕರಿಂಗ್ ಅನ್ನು ಕೂಡ ಮಾಡಿದ್ದಾರೆ. ಸೊ ಸುವರ್ಣ ವಾಹಿನಿಯಲ್ಲಿ ಹೃದಯ ಮ್ಯೂಸಿಕ್ ನಲ್ಲಿ ಕೂಡ ಆಂಕರ್ ಆಗಿದ್ದಂತಹ ಅಶೋಕ್ ಶರ್ಮಾ ಅದಾದ್ಮೇಲೆ ರಾಜ್ ಮ್ಯೂಸಿಕ್ ಅಲ್ಲಿ ಕೂಡ ಆಂಕರ್ ಆಗಿ ಕೆಲಸ ಮಾಡಿದ್ದಾರೆ. ಕಾಮಿಡಿಯನ್ನ ಮಾಡ್ತಾರೆ. ನಟ, ನಿರ್ದೇಶಕ, ನಿರೂಪಕ ಮಾಸ್ಟರ್ ಆನಂದ್ ಅವರ ನಿರ್ದೇಶನದ SSLC ನನ್ನ ಮಕ್ಕಳು ಧಾರಾವಾಹಿಯಿಂದ ಕಿರುತೆರೆಗೆ ಕಾಲಿಟ್ಟಂತಹ ಇವರು ಸೀತಾರಾಮ ಸೀರಿಯಲ್ ನಲ್ಲಿ ಪಾಪ್ಯುಲಾರಿಟಿಯನ್ನ ಪಡೆದಿದ್ದಾರೆ. 10 ಶಾರ್ಟ್ ಸಿನಿಮಾ, 10 ಧಾರಾವಾಹಿಗಳಲ್ಲಿ ಒಳ್ಳೊಳ್ಳೆ ಪಾತ್ರಗಳನ್ನ ಮಾಡಿರುವಂತಹ ಇವರು ಮಲ್ಟಿ ಟ್ಯಾಲೆಂಟೆಡ್ ಪರ್ಸನ್ ಅಂತಾನೆ ಹೇಳ್ಬೋದು. ಇವೆಲ್ಲವನ್ನ ನೋಡಿದಾಗ ಇವರು ತಮ್ಮ ಪರಿಶ್ರಮ ಹಾಗೂ ಪ್ರತಿಭೆಯಿಂದಾನೆ ನಿಧಾನಕ್ಕೆ ಮುಂದೆ ಬಂದಂತಹ ನಟ ಅನ್ನುವಂಥದ್ದು ಸ್ಪಷ್ಟ ಆಗತ್ತೆ. ಎಲ್ಲ ಏರಿಳಿತಗಳನ್ನ ನೋಡ್ಕೊಂಡು ಕಷ್ಟಪಟ್ಟು ಗಾಯಕ ಆಗಿದ್ದವರು, ಅಂದ್ರೆ ಆರ್ಕೆಸ್ಟ್ರಾದಲ್ಲಿ ಹಾಡ್ತಾ ಇದ್ದವರು, ನಂತರ ಸೀರಿಯಲ್ ಸಿನಿಮಾಗಳಲ್ಲಿ ಕೂಡ ಹಾಡ್ತಾರೆ. ಹಾಗೇನೆ ಎಲ್ಲ ಕಡೆ ಇವರಿಗೆ ಹಾಡೋದಕ್ಕೆ ಅವಕಾಶ ಸಿಗುತ್ತೆ. ಜೊತೆಗೆ ನಂತರದ ದಿನಗಳಲ್ಲಿ ನಿರೂಪಣೆ ಮಾಡ್ತಾರೆ. ಅದಾದ್ಮೇಲೆ ಸೀರಿಯಲ್ ಇಂಡಸ್ಟ್ರಿಗೆ ಬರ್ತಾರೆ, ಸಿನಿಮಾದಲ್ಲಿ ನಟನೆ ಮಾಡ್ತಾರೆ, ಒಬ್ಬ ಬೆಸ್ಟ್ ಫ್ರೆಂಡ್ ಅನ್ನ ಪಡ್ಕೋತಾರೆ. KGF ರಾಕಿಂಗ್ ಸ್ಟಾರ್ ಯಶ್ ಒಂದು ಆಪ್ತ ಸ್ನೇಹಿತ ಅವರು. ಎಲ್ರಿಗೂ ಕೂಡ ಈ ವಿಚಾರ ತಿಳಿದ್ರೆ ಶಾಕ್ ಆಗುತ್ತೆ, ಎಲ್ರಿಗೂ ಕೂಡ ಹಾಗೇನೆ ಖುಷಿ ಆಗುತ್ತೆ. ರಾಕಿ ಬಾಯ್ ಬೆಸ್ಟ್ ಫ್ರೆಂಡ್ ಅಂತ ಹೇಳೋದಕ್ಕೆ ಅಶೋಕ್ ಅವರಿಗೆ ತುಂಬಾನೇ ಒಂದು ಅಭಿಮಾನ ಇದೆ. ಸೊ ಎಲ್ಲಾ ಕಡೆ ಪ್ರೌಡ್ ಆಗಿ ಹೇಳ್ತಾರೆ. ಹಾಗಾಗಿ ಇವರ ಪತ್ನಿಯ ವಿಚಾರಕ್ಕೆ ಬರೋದಾದ್ರೆ ಪೂಜಾ ಅನ್ನುವಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇರುವಂತಹ ವಿಚಾರ. ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಗೊತ್ತಿಲ್ಲ. ಒಂದಷ್ಟು ಕಡೆ ಯೂಟ್ಯೂಬ್ ನಲ್ಲಾಗಿರ್ಬೋದು ಅಥವಾ ಇನ್ಸ್ಟಾಗ್ರಾಮ್ ನಲ್ಲಿ ನೋಡಿದಂತಹ ಸಂದರ್ಭದಲ್ಲಿ ಅಶೋಕ್ ಶರ್ಮಾ ಅವರ ಪತ್ನಿ ಪೂಜಾ ಅನ್ನುವಂಥದ್ದು ವೈರಲ್ ಆಗ್ತಾ ಇದೆ. ಬಟ್ ಅವರ ಒಂದು ಇನ್ಸ್ಟಾಗ್ರಾಮ್ ನಲ್ಲಿ ಎಲ್ಲೂ ಕೂಡ ಏನು ಕೂಡ ಹಾಕೊಂಡಿಲ್ಲ. ಇದ್ರ ಬಗ್ಗೆ ಸ್ಪಷ್ಟನೆ ಇಲ್ಲ ಸ್ನೇಹಿತರೆ. ಸೀತಾರಾಮ ಧಾರಾವಾಹಿಯ ಅಶೋಕ್ ಪಾತ್ರ ನಿಮ್ಗೆ ಇಷ್ಟ ಆಗುತ್ತಾ ಅನ್ನೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಜೊತೆಗೆ ಯಾವ ಒಂದು ಕ್ಯಾರೆಕ್ಟರ್ ನಿಮ್ಗೆ ಇಷ್ಟ ಆಗುತ್ತೆ, ಪಾತ್ರಧಾರಿಗಳು ಯಾರು ನಿಮ್ಗೆ ಇಷ್ಟ ಆಗ್ತಾರೆ ಅದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.